ಶತ್ರುಗಳು ಯುದ್ಧಕ್ಕೇನಾದರೂ ಬರೋಂಗಿದ್ರೆ ಇಲ್ಲಿಂದ ಸಹ ದಾಳಿ ಮಾಡ್ತಾಯಿದ್ರು. ದೇವನಹಳ್ಳಿಗೆ ಮೊದಲಿದ್ದಂಥ ಹೆಸರು ದೇವನ ದೊಡ್ಡಿ. ಇವತ್ತು ಈ ಥರದ್ದೊಂದು ಕಲ್ಲು ಸಹ ಎತ್ತೋಕ್ಕಾಗಲ್ಲ, ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು. ಇದೆಲ್ಲ ಕಿಂಡಿ. ದೇವನಹಳ್ಳಿ ಕೋಟೆ. ಆ ಕಡೆ ಕಾಣಿಸೋ ಹೈವೇ ಬಂದ್ಬಿಟ್ಟು ಹೈದರಾಬಾದ್ ರೋಡ್, ಅದು ಚಿಕ್ಕಬಳ್ಳಾಪುರ ಹೈದರಾಬಾದ್. ನೋಡ್ಗುರು, ಅವತ್ತಿನ ಕಾಲದಲ್ಲೆಲ್ಲ ಎಷ್ಟು ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ. ಕೋಟೆ, ರಾಜರು ಮಹಾರಾಜರು, ದೊಡ್ಡ ರಾಯಲ್ ಲೈಫು. ಇವತ್ತೇನಿಲ್ಲ, ಎಲ್ಲ ಬರ್ಬಾರು. ನೋಡ್ಗುರು, ದೇವನಹಳ್ಳಿ ಕೋಟೆ 500 ವರ್ಷ ಇತಿಹಾಸ ಇರೋ ದೇವನಹಳ್ಳಿ ಕೋಟೆ 1501ರಲ್ಲಿ ಮಣ್ಣಿನಿಂದ ಕಟ್ಟಿದಂಥ ದೇವನಹಳ್ಳಿ ಕೋಟೆ. ತದಾದ ನಂತರ ಆವತಿ ರಾಜರು ಇದನ್ನು ವಶಪಡಿಸಿಕೊಂಡು, ಇದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಏನು ಕೋಟೆ ಗುರು, ಬಾಪ ಏನಾಯ್ತು ಹೊರಗಡೆ ನೋಡೋಣ. ಬಾ, ಇದು ದೇವನಹಳ್ಳಿ ಊರು. ದೇವನಹಳ್ಳಿ ಊರು ಇಲ್ಲಿಂದ ನೋಡ್ತಾ ಇದ್ರು ಶತ್ರುಗಳು ಯಾರಾದರೂ ಬರ್ತಾರಾ. ಈ ಕನಕನ ಕಿಂಡಿ ಐತಲ್ಲ ನೋಡಿ, ಇಲ್ಲಿ ಟೋಟಲ್ 3 ಅವೆ. ಡೌನ್ 1, ಮೇಲೆ 3. ನೋಡು ಹೇಳ್ಬಿಡ್ತೀನಿ ಅದನ್ನು. 1, 2, 3, ಟೋಟಲ್ 4 ಕಿಂಡಿ. ಇದರಿಂದ ನೋಡ್ತಿದ್ರು ಶತ್ರುಗಳು ಯಾರನ್ನ ಬರ್ತಾವ್ರ ಅಂತ ದೂರದಿಂದ. ಇಲ್ಲಿಂದ ದಾಳಿ ಮಾಡ್ತಾ ಇದ್ದಿದ್ದು ಶತ್ರುಗಳ ಮೇಲೆ. ದೇವನಹಳ್ಳಿಗೆ ಇರೋರು ಪುಣ್ಯವಂತರು. ದೇವನಹಳ್ಳಿ ಕೋಟೆ ಐತೆ, ಕೆರೆ ಐತೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತೆ, ಒಳ್ಳೊಳ್ಳೆ ಮೇನ್ ರೋಡ್ ಅವೆ. ಅದಕ್ಕಿಂತ ಬೇಕಾ? ಡಸ್ಟ್ಬಿನ್ ಎಲ್ಲ ಇಕ್ಕೋರು, ಗ್ರೇಟು. ಚೆನ್ನಾಗಿ ನೀಟ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಇವಾಗೆಲ್ಲ ದಿನಪತ್ರಿಮೆನೆಲ್ಲ ಕಿತ್ಕೊಂಡ್ಬಿಟ್ಟು ಬರ್ತಾ ಐತೆ. ಇದನ್ನೆಲ್ಲ ಕೇಂದ್ರ ಪುರಾತತ್ವ ಇಲಾಖೆ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು, ಟೂರಿಸಮ್ ಪ್ಲೇಸ್ ಮಾಡಬೇಕು. ಯಾಕೆಂದರೆ ಐತಿಹಾಸಿಕ ಕೋಟೆ ದೇವನಹಳ್ಳಿ ಕೋಟೆ ಅಂದರೆ ಸುಮ್ಮನೆ ಮಾತಲ್ಲ, ಇಟ್ಸ್ ಎ ಬ್ರ್ಯಾಂಡ್. ವಾಟ್ ಎ ಬ್ಯೂಟಿ ಆಫ್ ದೇವನಹಳ್ಳಿ ಕೋಟೆ, ಅದ್ಭುತ. ಪಾಸ್ಟ್ ಲೈಫಲ್ಲೂ ಸಹ ದೇವನಹಳ್ಳಿ ಕೋಟೆಗೆ ಬಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ, ಅಂದರೆ ನಿಯರ್ ಇರೋರು ಬಂದರೆ. ನೋಡ್ರಿ, 500 ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಎಷ್ಟು ಚೆನ್ನಾಗಿದೆ. ಎಲ್ಲ ಅಮರ ಪ್ರೇಮಿಗಳು, ಭಗ್ನ ಪ್ರೇಮಿಗಳೆಲ್ಲ ಹಾಳು ಮಾಡಿ ಬೆಂಕಿ ಇಕ್ಕವ್ರೆ. ಪುರಾತತ್ವ ಇಲಾಖೆ ಇದನ್ನೆಲ್ಲ ರಿಪೇರಿ ಮಾಡಿಸಿ ಇನ್ನೂ ಚೆನ್ನಾಗಿ ಮಾಡ್ಬೋದು, ಮಾಡಿದ್ರೆ ಒಳ್ಳೆಯದು. ಎಷ್ಟು ಚೆನ್ನಾಗೈತಮ್ಮ ಇದು ದೇವನಹಳ್ಳಿ ಕೋಟೆ ಅಲ್ವಾ, ಸಖತ್ತಾಗೈತೆ. ಇಷ್ಟು ಚೆನ್ನಾಗಿದೆ ಗುರು 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 ಗುರು. ನೋಡ್ರಿ ನೋಡ್ರಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಸುತ್ತಲೂ ಕೋಟೆ, ಸೆಂಟ್ರಲ್ಲಿ ಮನೆಗಳು. ಇದೆಲ್ಲ ಸೆಂಟ್ರಲ್ ಮನೆಗಳು, ಸುತ್ತಲೂ ಕೋಟೆ. ಸರಿ ಸುಮಾರು 500 ವರ್ಷಗಳ ಹಿಂದಿನ ಡಿಸೈನ್ ನೋಡಿ ಯಾವ ಥರ ಇದೆ. ವಾವ್, ಅವ್ರ ಕಲೆ, ಶ್ರಮ, ಇತಿಹಾಸ ಸೂಪರ್. ಇಲ್ಲೇನೋ ಬರೆದಿದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವನಹಳ್ಳಿನ ಸ್ವರ್ಗ, ಇಟ್ಸ್ ಎ ಬ್ರ್ಯಾಂಡ್ ಆಫ್ ದೇವನಹಳ್ಳಿ.
ಒಂದೊಂದು ಕಲ್ಲು ನೋಡು ಆಗಿನ ಕಾಲಕ್ಕೆಲ್ಲ ಯಾವ ಥರ ನಿದ್ದೆ ಮಾಡಕ್ಕೆ ಬಂದಾಗ ಅದರೊಳಗಡೆ ಹೋಗಿ ನಿದ್ದೆ ಮಾಡೋಕ್ಕಲ್ಲೇ ಇಲ್ಲೆಲ್ಲ ಪಿರಂಗಿಗಳ್ನ ಇಟ್ಕೊತಾ ಇದ್ರು. ಎಲ್ಲ ಪಾಳು ಬಿದ್ದುಬಿಟ್ಟೈತಿ ಇವಾಗ. ಇಲ್ಲೆಲ್ಲ ಏನು ಪಿರಂಗಿಗಳ್ನ ಏನಾದರೂ ಇಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಶತ್ರುಗಳು ಬಂದರೆ ಇಲ್ಲಿಂದ ನೋಡೋದು. ಈ ಮೂಲೆ ಚೌಕಟ್ಟು ಥರ ಐತಲ್ಲ, ಇಲ್ಲಿಂದ ನೋಡೋದು. 500 ವರ್ಷ ಇತಿಹಾಸ ಐತಮ್ಮಿ. ಇಲ್ಲೂ ಸಹ ಅಷ್ಟೇ ಮದ್ದುಕೊಂಡು ಇಡ್ತಿರ್ತಕ್ಕಂಥ ಜಾಗ ಇದೆಲ್ಲ. ಏನೇನೋ ಎಲ್ಲ ಗೀಚ್ ಆಲ್ಮಂಡ್ ಬೆಂಕಿ ಇಟ್ಟವ್ರೆ. ಏನು ಅದ್ಭುತ ಗುರು. ಟಿಪ್ಪು ಸುಲ್ತಾನ್ ಇದೆ ಹುಟ್ಟಿದ್ದು. ಇದು ಎಂಡು. ಅಲ್ಲಿ ಸ್ಟಾರ್ಟಿಂಗು, ಇಲ್ಲಿ ಎಂಡು. ಬಟ್ ಕಲ್ಲಾಗಿ ಕಟ್ಸಿದ್ದು ಹೈದರಾಲಿ. ಇದು ಮುಂಚೆ ಕಟ್ಟಿದ್ದು ಮಣ್ಣಲ್ಲಿ, ಆಮೇಲೆ ಹೈದರಾಲಿ ಇದನ್ನೆಲ್ಲ ಕಲ್ಲಾಗಿ ಕಟ್ಟಿದ್ದು. ಅವರು ವಶಪಡಿಸ್ಕೊಂಡಾಗ ಕಲ್ಲಲ್ಲಿ ಕಟ್ಟಿದ್ದು ಇದನ್ನು.